ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಶವ ಸಂಸ್ಕಾರ ಮಾಡಿ ವಾರ ಕಳೆದಿದೆ. ತಿಥಿ ಕಾರ್ಯಕ್ಕೆ ಮನೆಯಲ್ಲಿ ಎಲ್ಲ ಸಿದ್ಧತೆ ನಡೆಸಿದ್ದಾರೆ. ಆದರೆ ದಿಢೀರಂತ ಒಂದು ಅಚಾತುರ್ಯ ನಡೀತು. ಏನದು ನೋಡೋಣ ಬನ್ನಿ. ಶವ ಸಂಸ್ಕಾರ ಮಾಡಿ ವಾರ ಕಳೆದಿದೆ. ತಿಥಿ ಕಾರ್ಯಕ್ಕೆ ಮನೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಹೀಗಿರುವಾಗ ಆ ಸತ್ತ ವ್ಯಕ್ತಿನೇ ದಿಢೀರ್ ಪ್ರತ್ಯಕ್ಷವಾದರೆ ಹೇಗಾಗ್ಬೇಡ ಹೇಳಿ. ನೋಡಿದವರೆಲ್ಲ ದಂಗು ಪಡೆಯೋದ್ರಲ್ಲಿ ಡೌಟೇ ಇಲ್ಲ. ಎಂಥದ್ದೊಂದು ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ನಡೆದಿದೆ. ಗ್ರಾಮದ ಅನ್ನದಾನಿ ದಂಪತಿ ಮಗ ಕುಮಾರ ಮದ್ಯವ್ಯಸನಿ. ಒಮ್ಮೆ ಮನೆ ಬಿಟ್ರೆ ವಾರಗಟ್ಟಲೆ ವಾಪಸ್ ಬರ್ತಿರ್ಲಿಲ್ಲ. ಈ ಮಧ್ಯೆ ಅರಕೆರೆ ನಾಲೆ ಬಳಿ ಟೆಂಪೋ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಒಬ್ಬನ ದೇಹ ನಾಲೆಯ ನೀರಿನಲ್ಲಿ ತೇಲ್ ಹೋಗಿತ್ತು. 4-5 ದಿನದ ಬಳಿಕ ನಾಲೆಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಆ ಶವ ತಮ್ಮ ಮಗನದಲ್ಲ ಅಂತ ಹೇಳಿದ್ರು. ಇದು ಕುಮಾರನದ್ದೇ ಶವ ಅಂತ ಗ್ರಾಮಸ್ಥರು ಹೇಳಿದ್ರು. ಕೊನೆಗೆ ಪೊಲೀಸರ ಹಾಗೂ ಗ್ರಾಮಸ್ಥರ ಬಲವಂತದಿಂದ ತಮ್ಮ ಮಗನಂತ ಒಪ್ಪಿಕೊಂಡು ಜನವರಿ 3ನೇ ತಾರೀಕು ಕುಟುಂಬದವರು ಶವ ಸಂಸ್ಕಾರ ಮಾಡಿದ್ರು. ಅಲ್ಲದೆ ತಿಥಿ ಕಾರ್ಯ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ರು. ಆದರೆ ಅಷ್ಟರೊಳಗೆ ಕುಮಾರ ಮನೆ ಮುಂದೆ ಪ್ರತ್ಯಕ್ಷನಾದ. ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಲಿಂಬೆಕಾಯಿ ಮಾರ್ಕೊಂಡಿದ್ದೆ ಅಂತ ಹೇಳ್ದ. ಇನ್ನು ಕುಮಾರ ವಾಪಸ್ ಬಂದಿದ್ದನ್ನ ಕಂಡ ಗ್ರಾಮಸ್ಥರು ತಬ್ಬಿಬ್ಬಾಗ್ಬಿಟ್ರು. ಆಕ್ಸಿಡೆಂಟ್ ಆಗಿತ್ತು ಅಂತ ತಗೊಬಂದು ನನ್ನ ಅಂದ್ಬಿಟ್ಟು ಸುಟ್ಬಿಟ್ಟು ಇದು ಮಾಡೋರು ಸರ್. ನಿಮ್ಗೇನು ಅನಿಸ್ತದೆ? ಏನು ಅನಿಸುತ್ತೆ? ಬೇಜಾರಾಯ್ತದೆ ಸರ್ ತುಂಬ. ಪೊಲೀಸರಿಗೆಲ್ಲ ತಲ ನಾವು ಇವ್ರು ಮಾಡಿದ್ಕೆ ಮನೇಲಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಟೆಂಪೋ ಆಕ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಕಾಲುವೆ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಬಾಡಿ ಒಂದು 5-6 ದಿನ ನೀರಲ್ಲಿ ಕೊಳ್ತುಬಿಟ್ಟಿತ್ತು. ಆ ಬಾಡಿಗೂ ಮತ್ತು ಈ ಕುಮಾರ್ಗೂ ಒಂದು ಹೋಲಿಕೆ ಇತ್ತು. ಕತ್ತಿನ ಹತ್ರ ಒಂದು ಮಚ್ಚೆ ಇದೆ ಮತ್ತು ತೋಳಲ್ಲಿ ಒಂದು ಮಚ್ಚೆ ಇದೆ. ಇದರಿಂದ ಇಲ್ಲಿ ಸತ್ತಿರುವಂಥವನು ಕುಮಾರನೇ ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಗುರುತಿಸಿದ್ರು. ಅವ್ರ ತಂದೆ ಒಬ್ಬರು ಗುರುತಿಸ್ಲಿಲ್ಲ, ಬಾಕಿಯವರೆಲ್ಲ ನಮ್ಮ ಸ್ನೇಹಿತರು ನಮ್ಮ ಊರಿನವರೆಲ್ಲ ಗುರುತಿಸಿದ್ರು. ಅವಾಗ ಹಂಗಾಗಿ ಮಾಮೂಲಿ ಕಂಪ್ಲೇಂಟ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿ ಮಾಮೂಲಿ ಪೊಲೀಸರು ನೇತೃತ್ವದಲ್ಲಿ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಮಾಮೂಲಿ ಶವ ಸಂಸ್ಕಾರ ಕಾರ್ಯನ ಮುಗಿಸ್ತಾವೆ. ಆ ಮುಗಿಸಾದ ಒಂದು 5 ದಿನಗಳ ನಂತರ ಇವನು ಮಾದೇಶ್ವರಂ ಬೆಟ್ಟದಿಂದ ಮೈಸೂರಿಗೆ ಬಂದ ಅಂತ ಗೊತ್ತಾಗಿ ಮೈಸೂರಿಂದ ನಮ್ಮ ಗ್ರಾಮಸ್ಥರು ಊರಿಗೆ ಕರ್ಕೊಂಡು ಬಂದ್ವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ನಿಜವಾಗಿಯೂ ಒಂದು ರೀತಿ ವಿಲಕ್ಷಣ ಘಟನೆ ಅಂತ ಹೇಳಬಹುದು. ಸೊ ಗ್ರಾಮಸ್ಥರು ಯಾವ ರೀತಿ ತಬ್ಬಿಬ್ಬಾಗಿದ್ರು, ಮತ್ತೆ ಕುಮಾರ ಈ ರೀತಿ ಮನೆ ಬಿಟ್ಟು ಹೋಗೋದು ಮಾಮೂಲಿನ ಏನು? ಭಾವನಾ, ಖಂಡಿತವಾಗಿ ಇದೊಂದು ವಿಲಕ್ಷಣ ಘಟನೆ ಅಂತ ಹೇಳ್ಬೋದು. ಏನಂದ್ರೆ ಕಳೆದ ಡಿಸೆಂಬರ್ 30ರಂದು ಏನು ಅರಕೆರೆ ಬಳಿ ಒಂದು ಟೆಂಪೋ ಅಪಘಾತಕ್ಕೀಡಾಗುತ್ತೆ. ಈ ಒಂದು ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪುತ್ತಾರೆ. ಒಬ್ಬರ ಶವ ಸಿಗತ್ತೆ, ಆದ್ರೆ ಇನ್ನೊಬ್ಬರ ಶವ ಇವನು ನಾಲೆಯಲ್ಲಿ ನೀರಿನಲ್ಲಿ ತೇಲ್ ಹೋಗುತ್ತೆ. 5 ದಿನಗಳ ಆದ ನಂತರ ಈ ಒಂದು ಶವ ಪತ್ತೆ ಆಗುತ್ತೆ. ಅದು ಕುಮಾರದೇ ಅಂತ ಏನು ಗ್ರಾಮಸ್ಥರು ಹೇಳ್ತಾರೆ. ಸೊ ಅವರ ತಂದೆ ತಾಯಿಗಳು ಕುಮಾರನ್ ಅಲ್ಲ ಅಂತ ಒಂದು ವಾದ ಮಾಡಿದ್ರು ಕೂಡ, ಕಡಾಖಂಡಿತವಾಗಿ ತಮ್ಮ ಮಗನದಲ್ಲ ಅಂತ ವಾದ ಮಾಡಿದ್ರು ಕೂಡ, ಗ್ರಾಮಸ್ಥರ ಮತ್ತು ಪೊಲೀಸರ ಬಲವಂತದಿಂದ ಇವರು ಈ ಶವವನ್ನು ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡ್ತಾರೆ. ಅಂದ್ರೆ ಜನವರಿ 3ರಂದು ಶವ ಸಂಸ್ಕಾರ ಮಾಡ್ತಾರೆ. ಆ ನಂತರ ಜನವರಿ 7ರಂದು ಈತ ಕುಮಾರೇನು ಪುನಃ ಊರಿಗೆ ಆಗಮಿಸ್ತಾನೆ. ಅವಾಗ ನಿಜಕ್ಕೂ ಊರಲ್ಲಿ ಒಂದು ರೀತಿಯ ತಬ್ಬಿಬ್ಬಾಗಿದ್ದಾರೆ, ಜನ ಎಲ್ಲ ತಬ್ಬಿಬ್ಬಾಗಿದ್ರು. ಏನು ಕುಮಾರ ಬದುಕಿ ಬಂದಿದ್ದಾನಿಲ್ಲ ಅಂತ ಒಂದು ಸಂತೋಷದಿಂದ ಆತನನ್ನು ಏನು ಹೆಗಲ ಮೇಲೆ ಕೂರಿಸಿಕೊಂಡು ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಆದ್ರೆ ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.